ಫ್ರೆಂಡ್ಸ್ ನಮಸ್ತೆ. ಇವಾಗ ಆಚೆ ಎಲ್ಲ ಸೋಮವಾರ ಸಾಯಂಕಾಲದಿದು ಆಚೆ ಎಲ್ಲ ಕ್ಲೀನ್ ಮಾಡಿದ್ದೆ. ಸ್ವಲ್ಪ ತೊಗರಿ ಗಿಡ ಹಾಕಿತ್ತು ಎಲ್ಲ ಮನೆ ಮುಂದೆ. ಗಿಡ ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಅದು ಎಲ್ಲ ಕಿತ್ತಾಕಿ ಗಿಡಗಳಿಗೆಲ್ಲ ನೀರು ಹಾಕಿ ಅಮ್ಮು ಬಂದಷ್ಟರಲ್ಲಿ ಗಿಡಗಳು ಹಂಗೆ ನೋಡ್ತಾಯಿದ್ದೆ. ಯಾಕೋ ಬೆಳೀತಾನೆ ಇಲ್ವಲ್ಲ ತೊಗರಿ ಗಿಡ ಹಾಕ್ದಂಗೆ. ಅವೆಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀನಿ, ಆದರೂ ಯಾಕೋ ಬೆಳೀತಾನೆ ಇಲ್ಲ. ಆಯ್ತು ಯಾವ ಥರ ಬೆಳೀರಿ ನೀವು ಅಂತ ಸುಮ್ಮನಾಗ್ಬಿಟ್ಟು ಬಂದ ಒಳಗಡೆ. ಅಮ್ಮಗೆ ಎಳ್ನೀರೆಲ್ಲ ಕೊಟ್ಟು ಅವಳೆಲ್ಲ ಕುಡಿದ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾಯಂಕಾಲ ಅವಳು ದೀಪ ಎಲ್ಲ ಹಚ್ಚಿ ಕೂತಿದ್ಲು. ಕರೆಂಟ್ ಹೊಂಟೋಗಿತ್ತು ಬೆಳಗಿಂದನೇ. ಕರೆಂಟ್ ಯಾವಾಗ ಬರುತ್ತೋ ಅಂತ ಹೇಳ್ಬಿಟ್ಟು ತರಕಾರಿಗಳನ್ನೆಲ್ಲ ಹಚ್ಚಿದೆ. ಮೊಳಕೆ ಕಾಳು, ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ, ಸ್ವಲ್ಪ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು, ಒಂದು ಮೂಲಂಗಿ, ಒಂದು ಕ್ಯಾರೆಟು, ಒಂದು 5 ಹುಳ್ಳಿಕಾಯಿ ಇಷ್ಟನ್ನು ಹಾಕಿ ತರಕಾರಿ ತಂದಿರ್ತೀವಲ್ಲ ವೇಸ್ಟ್ ಮಾಡಬಾರ್ದು. ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡೋಣ. ಅದಕ್ಕೆ ಒಂದು ಅರ್ಧ ಹಿಡಿಯಷ್ಟು ತೊಗರಿಬೇಳೆ ಹಾಕಿದೆ, 2 ಟೊಮೊಟೊ ಹಾಕಿದೆ, ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಟು ಇಷ್ಟೆಲ್ಲ ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕು. ಒಂದು ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹುಳಿಬಿಟ್ಟು ಒಂದು ಸಾಂಬಾರು ಪೌಡ್ರ್ ಹಾಕಿ ಮಳ್ಳಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ. ನಾನು ಇಂಥವಕ್ಕೆಲ್ಲ ಕಾಯೆಲ್ಲ ಹಾಕಲ್ಲ, ಬರೀ ಮೊಳಕೆ ಕಾಳು ಸಾಂಬಾರು ಈ ಥರ ಮಸಾಲೆ ಮಾಡ್ತೀವಲ್ಲ ಆ ಥರಕ್ಕಷ್ಟೇ ಕಾಯಿ ಹಾಕೋದು. ಡೈಲಿ ಪಲ್ಯಕ್ಕೆಲ್ಲ ಕಾಯಿ ಯೂಸ್ ಮಾಡ್ತೀವಿ. ಅವಳು ಪೂಜೆ ಎಲ್ಲ ಮಾಡ್ತಾಯಿದ್ಲು. ತರಕಾರಿ ಇತ್ತಲ್ವ, ಇನ್ನು ಬುಧವಾರ ಬರುತ್ತೆ ಮತ್ತೆ ತೊಗೊಂಬರ್ಬೇಕು, ವೇಸ್ಟ್ ಮಾಡಬಾರ್ದಂತ ಎಲ್ಲ ಥರ ತರಕಾರಿನೂ ಹಾಕಿ ಇಟ್ಟೆ. ಎಷ್ಟು ಗಂಟೆಗೆ ಬರುತ್ತೋ ಕರೆಂಟು ಅಂತ. ಆಲೆ 6:30 ಆಗಿತ್ತು. ಅವಳು ಆಟ ಆಡಿ ಸ್ವಲ್ಪ ಹುಲ್ಲೆಲ್ಲ ಕಿತ್ತಾಕಿದ್ನಲ್ಲೋ ಹಸು ಕೊಟ್ಟು ಬಂದಳು. ಎಳ್ನೀರು ಕುಡ್ದು ಸೈಕಲ್ ಹೊಡೆದ್ಲು ಆಟ ಆಡಿ. ಆಮೇಲೆ ಪೂಜೆ ಎಲ್ಲ ಮಾಡಿದ್ಲು ಅವಳೇ ಇವತ್ತು. ಪೂಜೆ ಎಲ್ಲ ಮಾಡಿ ಓದ್ಕೊಂಡ್ಲು. ರಾಯರ ಬುಕ್ ಇತ್ತು, ಓದ್ತಾಯಿದ್ಲು. ಸರಿ ನಾನು ತರಕಾರಿಗೆಲ್ಲ ಹಚ್ಕೊಳ್ಳೋಣ ಅಂತ ಹಚ್ಚಿಟ್ಟು ಅಷ್ಟೊತ್ತಿಗೆ ವಿಶಾಲೆಲ್ಲ ಕೂಗಿಸೋಣ, ಅಷ್ಟೊತ್ತಿಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ಕೊತಾಯಿದ್ದೆ. ಅವಳು ಕೆಲಸ ಅವಳು ಮಾಡಿಬಿಟ್ಟು ಬಂದು ಮನೇಲಿ ತರಕಾರಿಗಳಿದ್ದಾಗ ವೇಸ್ಟ್ ಮಾಡಬೇಡಿ. ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ ಈ ಥರ ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆಲ್ಲ ಓದ್ಕೊಂಡು ಆಮೇಲೆ ಅಡುಗೆ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಎಲ್ಲ ತರಕಾರಿ ಹಾಕಿರ್ತೀವಲ್ವ, ಮುದ್ದೆ, ಸ್ವಲ್ಪ ತರಕಾರಿ, ಒಂದು ಸ್ಪೂನ್ ತುಪ್ಪ ಇಷ್ಟು ಹಾಕಿ ಕೊಟ್ಟರೆ ಸಾಕು. ಅವರಪ್ಪ ಬರೋದು ಲೇಟು ಅಂದರು. ಸರಿ ಒಬ್ಬಳೇ ಕೂತ್ಕೊಂಡು ಬೇಜಾರು ಮಾಡ್ತಾಳೆ ಊಟ ಮಾಡೋಕ್ಕೆ ಅಂತ ಅವಳಿಗೂ ಬಿಸಿ ಮುದ್ದೆ ಕಟ್ತಿದ್ದಂಗೆ ಮುದ್ದೆ. ರಾತ್ರಿ ಹೊತ್ತು ಮಾತ್ರ ಮುದ್ದೆ ಮಾಡ್ತೀನಿ ನಾನು. ಮುದ್ದೆ ಸ್ವಲ್ಪ ಅನ್ನ ಅಷ್ಟೇ ಸಾಕು ರಾತ್ರಿ ಹೊತ್ತು. ಆಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡೋದು. ನೀನು ಬಾರಮ್ಮ ಅಂತಾಳೆ, ಅದಕ್ಕೆ ಬೇಜಾರು ಮಾಡ್ಕೊತಾಳಲ್ಲ ಅಂತ ಒಬ್ಬರೇ ಊಟ ಮಾಡೋಕ್ಕಾಗಲ್ಲ. ನಮಗೆ ಡೈಲಿ ರೂಢಿಯಾಗ್ಬಿಟ್ಟದ ಜೊತೇಲಿ ಊಟ ಮಾಡಿ ಏನು ಮಾಡೋದು ಆಗೋದಿಲ್ಲ. ಅದಕ್ಕೆ ಊಟ ಎಲ್ಲ ಮಾಡಿ ಮಲ್ಕೊಂಡು ಆಮೇಲೆ ಅವರಪ್ಪ ಬಂದು ಊಟ ಮಾಡಿದ್ರು. ಬೆಳಗ್ಗೆ ಮಂಗಳವಾರ ಬನ್ನಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿದೆ. ರಾಯರೆಲ್ಲರಿಗೂ ಒಳ್ಳೇದು ಮಾಡಿ ಆಚೆ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ನೋಡಿ 6 ಗಂಟೆಗೆ ಈ ಥರ ಇರುತ್ತೆ. ಬೆಳಗ್ಗೆ ಬೇಗ ಇದ್ದರೆ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ. ಎಲ್ಲ ಕೆಲಸ ಮಾಡ್ಕೋಬೋದು. ಎಲ್ಲ ಅಕ್ಕಪಕ್ಕ ಎದ್ದಿರ್ತಾರೆ, ಅವರ ಮನೇಲಿ ಎದ್ದು ಲೈಟ್ ಹಾಕಿರ್ತಾರೆ, ಏನು ಭಯ ಆಗೋಲ್ಲ. ಎದ್ದು ಎಲ್ಲ ಕೆಲಸ ಮಾಡ್ಕೊಂಡ್ರೆ ದೇವ್ರ ಹಾಡು ಹಾಕ್ಬಿಟ್ಟು ಮನೇಲಿ ನಾವು ಕೆಲಸ ಮಾಡ್ಕೊಂಡ್ರೆ ಏನೂ ಗೊತ್ತಾಗಲ್ಲ. ಆಮೇಲೆ ಎಲ್ಲ ಕೆಲಸ ಮಾಡಿದೆ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಅಡುಗೆ ಮನೆಗೆ. 6 ಗಂಟೆಗೆ ನಾವು ಎಲ್ಲ ಬಿಡಿಸಿರ್ಲಿಲ್ಲ, ಮಲಗಿದ್ರು ಅವರಿಬ್ರು. ಅವ್ರನ್ನೇ ನಾನು ಎಬ್ಬರಿಸ್ಲಿಲ್ಲ. ಸರಿ ಅಂದ್ಬಿಟ್ಟು ನನ್ನ ಕೆಲಸನ ನಾನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಮನೆ ಮುಂದೆಲ್ಲ ಅಷ್ಟೊತ್ತಿಗೆ ಸೂರ್ಯ ಬರೋ ಅಷ್ಟರಲ್ಲಿ ಈ ಥರ ಮಾಡಿದ್ರೆ ಮನಸ್ಸಿಗೆ ತುಂಬ ಒಳ್ಳೆಯದು, ಮನೆಗೂ ಒಳ್ಳೆಯದು, ನಮ್ಮ ಮನಸ್ಸು ಶಾಂತಿ ಚೆನ್ನಾಗಿರುತ್ತೆ. ನೋಡಿ 6:10ಕ್ಕೆ ಇಷ್ಟು ಕೆಲಸ ಎಲ್ಲ ಮಾಡಿ ನಾನು ಸ್ನಾನ ಮಾಡಿ ಆಮೇಲೆ ಅಡುಗೆ ಮನೆಗೆ ಬಂದೆ. ದೇವ್ರ ಮನೆ ಬಾಗಿಲು ತೆಗ್ದು ಇವತ್ತದು ರೊಟ್ಟಿ ಮತ್ತು ರೊಟ್ಟಿನೇ ನಮ್ಮನೆ ಬೆಳಗ್ಗೆ ರೊಟ್ಟಿನೂ ನಮ್ಮನೆ ರೊಟ್ಟಿ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ರೊಟ್ಟಿ ಪಲ್ಯ ಸ್ನ್ಯಾಕ್ಸ್ಗಳು ಈ ಥರ ಇದ್ದರೆ ಅದು ಹೆಲ್ತಿ ಬ್ರೇಕ್ಫಾಸ್ಟೇ. ಅದು ಈ ಥರ ನಾವು ಮಾಡಿಕೊಟ್ರೆ ಮಕ್ಳುಗಳಿಗೆ ಈ ಥರ ತಿನ್ನಿಸಿ ಬೆಳೆಸಿ ನೋಡಿ ಮಕ್ಳುಗಳು ಹೇಗಿರುತ್ತೆ ಆರೋಗ್ಯವಾಗಿ, ನಾವು ಹೇಗಿರ್ತೀವಿ, ಅವ್ರ ಬೆಳವಣಿಗೆ ಹೇಗಿರುತ್ತೆ ಅನ್ನೋದು ನಮ್ಗೆ ಮುಂದೆ ಹೋಯ್ತಾ ಗೊತ್ತಾಗುತ್ತೆ. ಇವಾಗ ಅವಳು ಎದ್ದು ಎಲ್ಲ ಓದ್ಕೊತಾ ಇದ್ದಾಳೆ. ನಾನು ಎಲ್ಲ ಸ್ನ್ಯಾಕ್ಸಿಗೆ ಒಂದು ಆಲೂಗೆಡ್ಡೆ, 1 ಬೀಟ್ರೂಟು, 2 ಕ್ಯಾರೆಟ್ ಇಷ್ಟನ್ನು ಹಚ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಇಲ್ಲ 1/4 ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿದೆ. ಅದು ಸ್ನ್ಯಾಕ್ಸ್ ರೆಡಿ ಆಯಿತು. ಅಷ್ಟರಲ್ಲಿ ಬದನೆಕಾಯಿ ಬರುತ್ತಲ್ಲ ಎಣ್ಗಾಯ್ದು, ಅದು ತಗೊಂಬಂದಿದೆ. ಅದು ಎಣ್ಗಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಅದೇನೋ ನನಗೆ ಮಾಡೋಕ್ಕೆ ಬರಲಿಲ್ಲ. ಸರಿ ಅಂದ್ಬಿಟ್ಟು ಈ ಥರನೇ ಮಾಡ್ಕೊಡೋಣ, ಅದು ನೋಡಿ ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಣ್ಣಗೆ ಹಚ್ಬಿಟ್ಟು ಓಳು ಬದನೆಕಾಯಿ ಪಲ್ಯ ಅಂತಾರೆ ಇದಕ್ಕೆ. ಓಳು ಬದನೆಕಾಯಿ ಪಲ್ಯ ಎಲ್ಲ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಒಂದು ಈರುಳ್ಳಿ,
ಸ್ವಲ್ಪ ಕರಿಬೇವು, ಎಣ್ಣೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಿ ಕಟ್ ಮಾಡಿ ಬದನೆಕಾಯಿ ಹಾಕಿ ಟೊಮೊಟೊ ಹಾಕಿ ಸಾಂಬಾರು ಪುಡಿ ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ತೆ. ಅವಳು ಓದ್ಕೊತಾ ಇದ್ಲು. ಅವರಪ್ಪ ಸ್ನಾನಕ್ಕೆ ಹೋಗಿದ್ರು. ಅವರು ಬೇಗ ಎದ್ರು ಇವತ್ತು. ಸ್ನಾನ ಮಾಡ್ಕೊಂಡು ಅವಳಿಗೆ ಲೇಟ್ ಮಾಡಬಾರ್ದು, ನಾವು ಮಕ್ಳುಗಳು ಲೇಟ್ ಆಯ್ತದ ಅಂತ ಬೇಗ ಎದ್ರು ಅವರು. ನಾನು ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿ ಮಡಗಿ ರೊಟ್ಟಿಗೆಲ್ಲ ಕಲಸಿಡೋಣ ಅಷ್ಟೊತ್ತಿಗೆ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ಕೊಂಡು ಮಾಡಬೇಕು. ಬೇಗ ಇದ್ರೇ ಎಲ್ಲ ಕೆಲಸ ಆಯ್ತವೆ ಫ್ರೆಂಡ್ಸ್. ಮೈಂಡು ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಬೇಕಾದ್ರೆ ಅವ್ರು ಹೋದ್ಮೇಲೆ ಒಂದು ಅವರ್ ಮಲಗಿದ್ರು ಏನೂ ಆಗೋಲ್ಲ, ಹೀಗೆಲ್ಲ ಕೆಲಸ ಆಗಿರ್ತವೆ. ನಾವು ಬೆಳಗ್ಗೆ ಬೇಗ ಎದ್ದಿರ್ತೇವಲ್ಲ, ನಮಗೂ ರೆಸ್ಟ್ ಬೇಕು. ನಾನಂತೂ ಸ್ವಲ್ಪ ಹೊತ್ತು ನಾನು ಮಲಗೋದೆ ಆಮೇಲೆ ಅವ್ರು ಹೋದ್ಮೇಲೆ. ಯಾಕೆಂದರೆ ಬೇಗ ಎದ್ದಿರ್ತೀನಿ, ನಮಗೆ ನಿದ್ದೆ ಅನ್ನೋದಕ್ಕಿಂತ ನಿಂತೇ ಇರ್ತೀವಲ್ವ, ನಮಗೂ ಬೆಳಗಿನ ಸಂದು ನಿಂತಿರೋರಿಗೆ ಮನೇಲಿ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಟ್ ಬೇಕು. ಬದನೆಕಾಯಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊನು ಕೊತ್ತಂಬರಿ ಸೊಪ್ಪು ಎಲ್ಲ ಜೊತೆಯಲ್ಲಿ ಹಾಕ್ತೆ ನಾನು. ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಾಡಿ ತರಕಾರಿಗಳು ತಂದಾಗ ವೇಸ್ಟ್ ಮಾಡಬೇಡಿ. ವೆಜಿಟೇರಿಯನ್ ಜಾಸ್ತಿ ತಿನ್ನೋರಿಗೆ ತರಕಾರಿಗಳ್ದೇ ತುಂಬ ಇಷ್ಟ. ಎಲ್ಲ ಮಾಡಿ ಮಿಕ್ಸ್ ಮಾಡಿ ಸ್ನ್ಯಾಕ್ಸ್ ಎಲ್ಲ ಎತ್ತಿಕ್ಬಿಟ್ಟು ಅದೇ ಬಾಣಲಿ ನಾನು ತೊಳ್ಕೊಂಡು ಮತ್ತೆ ಅದಕ್ಕೇ ಒಗ್ಗರಣೆ ಮಾಡಿದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕಿ ಮುಚ್ಚಿಟ್ರೆ ಬದನೆಕಾಯಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆಮೇಲೆ ನಾವು ಅದಕ್ಕೆ ಅವತ್ತು ಕಡಲೆ ಬೀಜ ಎಳ್ಳು ಎಲ್ಲ ಪುಡಿ ಮಾಡಿದ್ನಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡಿದೆ. ನೀರಿರಲಿಲ್ಲ, ಸ್ನಾನ ಮಾಡ್ಕೊಂಡು ಹೋಗಿ ನೀರೆಲ್ಲ ತಗೊಂಬಂದರು. ಸಾಯಂಕಾಲ ಪೂಜೆ ಮಾಡೋ ಇವತ್ತು ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗ್ಬೇಕಿತ್ತೇನೋ. ನೀನೇ ಮಾಡಪ್ಪ ಸಾಯಂಕಾಲ ಅಂದರು. ನಾನು ನಾಳದೆ ಗುರು ಪೂರ್ಣಿಮೆ ಇತ್ತಲ್ವ, ಅದಕ್ಕೇ ಸಾಯಂಕಾಲ ಬಂದೆಲ್ಲ ರೆಡಿ ಮಾಡ್ಕೊಳಪ್ಪ, ದೇವ್ರ ಮನೇನ ರೆಡಿ ಮಾಡ್ಕೊಂಡು ಎಲ್ಲ ನೀಟ್ ಮಾಡ್ಕೊ, ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಬೋದು ಇಬ್ಬರು ಸೇರಿ ಅಂತೇಳಿ ಹೇಳಿದೆ. ಆಯ್ತಮ್ಮ ಸಾಯಂಕಾಲನೇ ಮಾಡ್ತೀನಿ ಅಂತ ರಾಯರಿಗೆ ಸಾಯಿರಾಮ್ಗೆ ಗಂಧ ಇಟ್ಬಿಟ್ಟು ಬಂದು ಒಳ್ಳೆಯದೆಲ್ಲ ಪೂಜೆ ಮುಗಿಸಿ ಅಷ್ಟೊತ್ತಿಗೆ ನಾನು ಪಲ್ಯ ಎಲ್ಲ ರೆಡಿ ಆಯಿತು. ಹಸಿಟ್ಟೆಲ್ಲ ಕಲಸಿಟ್ಟು ನಾನು ಹಸಿಟ್ಟೆಲ್ಲ ಕಲಸಿಟ್ಟೆ. ಅಷ್ಟೊತ್ತಿಗೆ ಹಂಚೆಲ್ಲ ಕಾಯೋಕ್ಕಿಟ್ಟೆ. ಅವಳಿಗೆಲ್ಲ ರೆಡಿ ಮಾಡಿಸಿ ಸ್ನಾನಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಆಯಿತು. ಅವರು ಬಂದರು ಅಷ್ಟೊತ್ತು ನೀರೆಲ್ಲ ತಗೊಂಡು. ನಾಳೆ ಗುರು ಪೂರ್ಣಿಮೆ ಇದೆ. ಗುರುಗಳನ್ನ ಯಾರೂ ಬೈಯೋಕ್ಕೆ ಹೋಗಬೇಡಿ. ನಮಗಿಷ್ಟ ಇಲ್ವಾ ಮಾತಾಡಿಸ್ಬೇಡಿ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಮಾತಾಡಿಸ್ಬಾರ್ದು. ಆದರೆ ಗುರುಗಳನ್ನ ನಾವು ಬೈಬಾರ್ದು. ಯಾವತ್ತೇ ಆಗಲಿ ಯಾರು ಗುರುಗಳ್ನೂ ಬೈಬಾರ್ದು. ನೋಡಿ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು. ಅದು ಬೀಜ ಪೌಡ್ರ್ ಹಾಕಿದ್ನಲ್ವ, ಕಡಲೆ ಬೀಜದ ಮತ್ತು ಎಳ್ಳಿಂದು, ತುಂಬ ಚೆನ್ನಾಗಿ ಗಟ್ಟಿನೂ ಬರುತ್ತೆ, ಟೇಸ್ಟು ಚೆನ್ನಾಗಿತ್ತು. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕಿ ರೊಟ್ಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೆಲ್ಲ ಎಣ್ಣೆ ಅಂಶ ಇರುತ್ತಲ್ವ, ಇನ್ನೂ ರುಚಿ ಬರುತ್ತೆ ಪಲ್ಯ. ಆ ಥರ ಮಾಡಿಕೊಡಿ. ಗುರು ಪೂರ್ಣಿಮೆಯಿಂದ ಗುರುಗಳ ಹತ್ರ ಆಶೀರ್ವಾದ ತಗೋಬೇಕಂತೆ. ಯಾರಾಗಲಿ ನಿಮಗೆ ಪಾಠ ಕಲಿಸಿದ ಗುರುಗಳೇ ಆಗಲಿ, ಯಾರೇ ಆಗಲಿ, ತಂದೆ ತಾಯಿನೇ ಆಗಲಿ, ಮನೇಲಿ ನಮಸ್ಕಾರ ಮಾಡ್ಕೊಂಡು ಅವ್ರಿಗೆ ಆಶೀರ್ವಾದ ತಗೊಳ್ಳಿ, ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ನಾವು ಹೋದ ವರ್ಷ ಚುಂಚನಗಿರಿಗೆ ಹೋಗಿದ್ದು. ಗುರು ಪೂರ್ಣಿಮೆಯಲ್ಲಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ವಾಮೀಜಿಗಳಿಗೆ, ನಿರ್ಮಲಾನಂದ ಸ್ವಾಮೀಜಿಗಳಿಗೆ. ಅವರು ತುಂಬಾ ಹೂವು ಸುರಿತಾರೆ. ಅವ್ರು ತುಂಬಾ ಪಾದ ತೊಳೆದು ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಮಾಡಿ ಇವಾಗ ರೊಟ್ಟಿ ರೆಡಿ ಮಾಡಿದೆ. ಅವಳು ಬಂದಷ್ಟೊತ್ತಿಗೆ ಅವರಪ್ಪನೂ ಇದ್ದರು. ಇಬ್ಬರಿಗೂ ಕೊಡೋಣಂತ ಬೇಗ ಬಿಸಿ ರೊಟ್ಟಿ ಹಾಕಿದೆ. ಬಂದು ಸಾಯಂಕಾಲ ಪೂಜೆ ಮಾಡ್ತಾಳೆ. ಇವತ್ತು ಮಂಗಳವಾರ, ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಪಾಪ ಬೆಳಗ್ಗೆ ಹೋಗೋಷ್ಟರಲ್ಲಿ ಮಾಡೋಕ್ಕಲ್ಲ. ನಾವು ಮಾಡೋ ಕೆಲಸ ಅಷ್ಟು ಚಿಕ್ಕ ಮಕ್ಕಳು ಮಾಡೋಕ್ಕಲ್ಲ. ಅವ್ರ ಅಪ್ಪ ಮಗಳು ಇಬ್ಬರು ಸೇರಿ ಮಾಡ್ತಾರೆ ಬೆಳಗ್ಗೆಗೆ. ಅದಕ್ಕೆ ಇವತ್ತೆಲ್ಲ ಸಾಯಂಕಾಲ ಬಂದು ಮಾಡ್ಕೋ ಅಂತ ಹೇಳ್ಬಿಟ್ಟು ಹೇಳಿದೆ. ಅವಳೆಲ್ಲ ಚಿಕ್ಕದು ಹೇಳಿದ್ರೆ ಎಲ್ಲ ಮಾಡ್ತಾಳೆ. ಅವಳಿಗೆ ತುಂಬ ಇಷ್ಟ ಪೂಜೆ ಮಾಡೋದು. ನಾನು ಸಾಯಂಕಾಲ ಬಂದು ನಾನೇ ಮಾಡ್ತೀನಿ ಅಂತಾಳೆ. ನಾವು ಒಬ್ಬಳೇ ಮಾಡ್ತಾಳಲ್ಲ ಅಂತ ಅವ್ರ ಅಪ್ಪಂಗೆ ಹೇಳಿ ಇಬ್ಬರು ಮಾಡ್ತಾರೆ ಬೆಳಗ್ಗೆ ಹೊತ್ತು. ಆದರೆ ಇವತ್ತು ಸಾಯಂಕಾಲ ಟೈಮು ಬಂದು ಚೆನ್ನಾಗಿ ಮಾಡ್ತಾಳೆ. ನಿಧಾನ ಪೂಜೆ ನಮ್ಮಂಗೆ ನಾವು ಸ್ವಲ್ಪ ನಿಧಾನ, ಅಡುಗೆ ಪೂಜೆ ಎಲ್ಲ ನಿಧಾನ. ನಾನು ಅದಕ್ಕೆ ಸ್ವಲ್ಪ ಬೇಗ ಎದ್ದೇಳ್ತೀನಿ. ನಿಧಾನಕ್ಕೆ ನಾವು ಮಾಡಿದಾಗ ಅಡುಗೆ ರುಚಿಯಾಗಿರುತ್ತೆ. ಏನೋ ಒಂದು ಬೇಗ ಮಾಡಿಬಿಡೋಣ ಅಂತ ಮಾಡಿದ್ರೆ ಅದು ರುಚಿ ಇರೋಲ್ಲ ಅಡುಗೆ. ಅವಳಿಗೆಲ್ಲ ಬಟ್ಟೆ ರಾಯಿಸಿ ಇಟ್ಟಿದ್ದಲ್ವ, ಅದು ಬಟ್ಟೆ ಎಲ್ಲ ತೊಳೆದಾಕ್ತಾಯಿದ್ಲು. ಅಷ್ಟೊತ್ತಿಗೆ ನಾನು ಪ್ಲೇಟೆಲ್ಲ ರೆಡಿ ಮಾಡಿದೆ. ಬಂದು ರೊಟ್ಟಿ ಎಲ್ಲ ಆ ಥರ ಮುರಿದಾಕ್ಕೊಟ್ರೆ ಬೇಗ ತಿನ್ಕೋತಾರೆ. ನಾವು ಅಷ್ಟೇ ಆ ಥರ ಮುರಿದಾಕ್ಬಿಟ್ಟು ತಟ್ಟೆ ತಿನ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಪಲ್ಯ ಸ್ನ್ಯಾಕ್ಸ್ ಎಲ್ಲ ಹಾಕಿ ತುಪ್ಪ ಹಾಕಿ ಕೊಟ್ಟೆ. ಬಂದಷ್ಟರಲ್ಲಿ ಅವಳು ಆ ಥರ ಗುರು ಪೂರ್ಣಿಮೆ ತುಂಬ ಒಳ್ಳೆಯದು. ಯಾವುದಾದ್ರು ಗುರಾಯರ ಮಠಕ್ಕೋ ಇಲ್ಲ ಸಾಯಿರಾಮ್ ಮಠಕ್ಕೋ ಎಲ್ಲಿರುತ್ತೆ ಅಲ್ಲಿ ಹೋಗಿ ಕೈ ಮುಗ್ದು ರಾಯರ ಹತ್ರ ಆಶೀರ್ವಾದ ತಗೊಳ್ಳಿ. ತುಂಬ ಒಳ್ಳೆಯದಾಯ್ತದೆ. ಮಕ್ಕಳಿಗೂ ಹೇಳಿ ಒಳ್ಳೆಯದು. ಮನೇಲೇ ಕೈ ಮುಗಿಸಿ, ನಿಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ಮನೇಲೇ ಕೈ ಮುಗಿಸಿ, ತುಂಬ ಒಳ್ಳೆಯದು. ಗುರು ಪೂರ್ಣಿಮೆ ನಾವು ಬೆಂಗಳೂರಲ್ಲಿದ್ದಾಗ ಕುರುಬ್ರಳ್ಳಿಲಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ. ಸಾಯಿರಾಮು ಗಣಪನ ದೇವಸ್ಥಾನ ಎಲ್ಲ ಇತ್ತು. ನಂಗೆ ತುಂಬ ನೆನಪಾಯ್ತದೆ. ಈ ಗುರು ಪೂರ್ಣಿಮೆ ಬಂದಾಗ ನಮ್ಮನೆ ಪಕ್ಕ ಒಬ್ಬರಿದ್ರು. ಅವರು ನಾವು
ಹೋಗಿವು ಚೆನ್ನಾಗಿ ಮಾಡೋರು ಗುರುಪೂರ್ಣಿಮೆಯಲ್ಲಿ. ಅಷ್ಟು ಚೆನ್ನಾಗಿ ಮಾಡಿ ಲಾಸ್ಟಿಗೆ ಪ್ರಸಾದ ಎಲ್ಲ ಕೊಡೋರು, ತುಂಬ ಚೆನ್ನಾಗಿರೋದಲ್ಲಿ. ಇವಾಗ ತುಪ್ಪ ಎಲ್ಲ ಹಾಕಿ ಮಕ್ಕಳಿಗೆ ಡೈಲಿ ಒಂದು ಸ್ಪೂನ್ ತುಪ್ಪ ತಿನ್ನಿಸ್ಬೇಕಂತೆ. ಯಾವ ಊಟದಲ್ಲಾರಾಗಲಿ ತುಪ್ಪ ಕೊಡಿ ಮಕ್ಕಳಿಗೆ, ಬುದ್ಧಿ ಚೆನ್ನಾಗಿ ಚುರುಕಾಗುತ್ತೆ. ಅದರಿಂದ ಮಕ್ಕಳುಗಳಿಗೆ ತುಪ್ಪ ಚೆನ್ನಾಗಿ ತಿನ್ನಿಸ್ಬೇಕು. ಎಲ್ಲ ತುಪ್ಪ ಎಲ್ಲ ಹಾಕಿ ರೊಟ್ಟಿ ಹಾಕಿಕೊಟ್ಟೆ ತಿಂತಾಯಿದ್ಲು. ಆಮೇಲೆ ಅವರಿಗೂ ರೊಟ್ಟಿ ಹಾಕಿಡೋಣ ಅಂಥೇಳಿ ಜಾಸ್ತಿ ಏನು ಹಾಕೋಕ್ಕೆ ಹೋಗಲಿ. ಇವತ್ತೆಲ್ಲ 2 3 ಹಾಕಿದೆ ಅಷ್ಟೇ, ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು. ಇನ್ನೂ ಒಂದು ಮಿಕ್ಕಿತ್ತು ನೆನ್ನೆದು, ನಾವು ತಿನ್ಕೊಂಡು ರಾತ್ರಿ ವೇಸ್ಟ್ ಏನು ಮಾಡೋಕ್ಕೆ ಹೋಗಲ್ಲ. ನಾವು ಹಸುಗನ್ನು ಕೊಟ್ಟು ಮಿಕ್ಕಿದ್ದು ನಾವು ತಿನ್ಕೋತೀವಿ. ಅನ್ನ ಆಗಲಿ ಮುದ್ದೆ ಆಗಲಿ ಏನು ಮಿಕ್ಕಿದ್ರೂ ನಾವು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ತಿನ್ಕೋತೀವಿ. ರಾತ್ರಿ ಹೊತ್ತು ಮುದ್ದೆ ಮಿಕ್ಕಿದ್ರು ಅಷ್ಟೇ, ಬೆಳಗ್ಗೆ ತಿಂದರೂ ಏನೂ ಆಗೋಲ್ಲ. ತುಂಬ ಒಳ್ಳೆಯದು ಬೆಳಗ್ಗೆ ತಿನ್ನೋದ್ರಿಂದ. ಬಾಕ್ಸಿಗೂ ಅಷ್ಟೇ ತುಪ್ಪ ಎಲ್ಲ ಹಾಕಿ ನಾನು ಕೊಟ್ಟೆ, ಮಿಕ್ಸ್ ಮಾಡ್ಕೊಂಡು ತಿನ್ನಪ್ಪ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ತುಪ್ಪ ತಿನ್ನಿಸ್ಬೇಕು, ತುಂಬ ಒಳ್ಳೆಯದು. ವೆಜಿಟೇರಿಯನಲ್ಲೇ ಜಾಸ್ತಿ ಶಕ್ತಿ ಇರೋದು, ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇರೋಲ್ಲ, ಏನಿರೋಲ್ಲ. ಮಕ್ಕಳಿಗೆ ಇದು ಆರೋಗ್ಯಕರವಾದ ಊಟ. ನಮ್ಮ ಮನೇಲಿ ನಾನು ಬೆಳಗ್ಗೆ ರೊಟೀನ್ ಈ ಥರನೇ ಇರುತ್ತೆ. ಎಲ್ಲದರಲ್ಲೂ ಒಂದು ಸ್ಪೂನ್ ತುಪ್ಪ ಹಾಕಿ ಕೊಡ್ತೀವಿ. ಯಾಕೆಂದರೆ ಓದೋಕೆ ಮಕ್ಕಳಿಗೆ ಚಿಕ್ಕದ್ರಿಂದನೇ ಚೆನ್ನಾಗಿ ತಿನ್ನಿಸಿ ಬೆಳೆಸಿದ್ರೆ ತುಂಬ ಗಟ್ಟಿಮುಟ್ಟಾಗಿ ಬೆಳೀತವೆ. ಅದರಿಂದ ಹೆಲ್ತಿ ಫುಡ್ನ ನಾವು ಆದಷ್ಟು ಬೆಳಗ್ಗೆ ಮನೆಯಲ್ಲೇ ಮಾಡಿ ಮಕ್ಕಳಿಗೆ, ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಮಾಡಿ ತಿನ್ನಿಸಿ. ಇವಾಗೇನೆಲ್ಲ ಬೆಣ್ಣೆ ಸಿಗುತ್ತೆ, ಮನೆಯಲ್ಲೇ ಬೆಣ್ಣೆ ತಂದು ಕಾಯಿಸಿ ಮಕ್ಕಳಿಗೆ ಕೊಡಿ, ತುಂಬ ಒಳ್ಳೆಯದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನಾರು ತಪ್ಪಿದರೆ ಹೇಳಿ, ತಿದ್ಕೊಳ್ಳೋಣ. ನನಗೇನು ಗೊತ್ತೋ ಇದರಲ್ಲಿ ಅಷ್ಟು ನಾನು ತೋರಿಸ್ತೀನಿ, ಮಾಡ್ತೀನಿ. ಏನು ಗೊತ್ತಿಲ್ಲದಲೇ ನಾನು ಯೂಟ್ಯೂಬಿಗೆ ಬಂದಿದ್ದು. ಇವಾಗ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಎಲ್ಲ ಮಾಡೋದು ಕಲ್ತ್ಕೊಂಡಿದ್ದೀನಿ. ಮುಂದೆ ಹೋಯ್ತಾ ಕಲ್ತ್ಕೊತೀನಿ. ನನಗೆ ಏನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಬರೀ ಅಡುಗೆ ಮಾಡ್ಕೊಂಡಿದ್ದೆ ಅಷ್ಟೇ ನಾನು. ನನಗೆ ಶಕ್ತಿ ಅಂದರೆ ನನ್ನ ಮಗಳೇ ನನಗೆ ಸಪೋರ್ಟ್ ಮಾಡಿದ್ದು. ಮಾಡಮ್ಮ, ನೀನು ಮಾಡ್ತೀಯ ಮಾಡಮ್ಮ ಅಂತ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅಂದರೆ, ನಾನು ಬೇಜಾರು ಮಾಡ್ಕೊಂಡಾಗೆಲ್ಲ ನನಗೆ ಹೇಳ್ತಾಳೆ, ನಿಲ್ಲಿಸ್ಬೇಡಮ್ಮ ಮಾಡಮ್ಮ ಅಂತ. ಅದೇ ಮಕ್ಳುಗಳಿಗೆ ನೋಡಿ ಎಷ್ಟು ಗೊತ್ತಾಯ್ತದೆ. ನನ್ನ ತಾಯಿ ಎಷ್ಟು ಮಾಡೋ ಕೆಪಾಸಿಟಿ ಇದೆ ಅವಳಿಗೆ, ಮಾಡಲಿ ಅಂತ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅಂದರೆ, ಅವಳಿಗೂ ಅಷ್ಟೇ. ನನಗೆಲ್ಲ ನೀನು ಹೇಳ್ತೀಯ ಮಾಡು ಅಂತ, ನೀನು ಮಾಡಮ್ಮ, ಹೆದರಿಕೋಬೇಡ, ಮಾಡು, ಏನೂ ಆಗಲ್ಲ ಅಂತಾಳೆ. ನಾಚಿಸ್ಕೋಬೇಡ ಅಮ್ಮ, ಮಾಡಮ್ಮ, ನೀನು ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ, ಮಾಡು ಅಂತಾಳೆ. ಗೊತ್ತಾಗದ್ರೆ ನನಗೆ ಹೇಳ್ಕೊಡ್ತಾಳೆ. ಇನ್ಮೇಲೆ ಎಲ್ಲ ನಾನು ಮಾಡ್ತೀನಿ. ಇವಾಗ ಸ್ವಲ್ಪ ಎಲ್ಲ ಮಾಡ್ಕೊತೀನಿ. ಇವಾಗ ನನಗೇನು ಗೊತ್ತೇ ಇರಲಿಲ್ಲ, ಇವಾಗ ಮಾಡ್ಕೊತೀನಿ. ನಾಳೆ ಗುರುಪೂರ್ಣಿಮೆ ಎಲ್ಲ ಮಾಡಿ ನನ್ನ ಮಗಳಿಗೂ ನಾಳೆ ಮನೇಲಿ ಎಲ್ಲ ಮಾಡಿಬಿಟ್ಟು ಅಲ್ಲಿಗೂ ನೋಡೋಣ, ಚುಂಚನಗಿರಿಗೆ ಆದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಫ್ರೆಂಡ್ಸ್, ಹೇಳಿದ್ನಲ್ಲ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸ್ದಾಗಿ ಮಾಡೋರಿಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಏನಾದ್ರು ತಪ್ಪಿದ್ರೆ ಹೇಳಿ. ಎಲ್ಲ ತಿಂದ್ಬಿಟ್ಟು ಅವ್ರ ಅಪ್ಪನೇ ಕರ್ಕೊಂಡು ಹೋದರು, ಇಬ್ಬರ ಜೊತೆಲೇ ಹೋದರು ಸ್ಕೂಲ್ಗೆ. ಆಮೇಲೆ ನಾನು ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ರೊಟ್ಟಿ ತಿಂದೆ. ಇವತ್ತು ಲೇಟಾಗೆ ತಿಂದೆ ರೊಟ್ಟಿ ಎಲ್ಲ. ನಾನು ಸ್ವಲ್ಪ ಕರಾಟೆದೆಲ್ಲ ಬಟ್ಟೆ ಇದೆ, ನೆಕ್ಸ್ಟ್ ಕಾಂಪಿಟೇಷನ್ ಐತಂತೆ, ಅದಕ್ಕೆ ಒಗ್ದಾಕ್ಬಿಡಮ್ಮ ಅಂದ್ಲು. ಇಷ್ಟು ದಿನ ಹಾಯ್ಕೊಂಡು ಸ್ಕೂಲಲ್ಲೇ ಮಾಡ್ತಾಯಿದ್ರು, ಅದಕ್ಕೇ ತಂದು ಇಟ್ಲು. ಇವಾಗ ಒಗ್ದಾಕಮ್ಮ ಅಂತ, ಎಲ್ಲ ಒಗ್ದಾಕಬೇಕು. ಅದಕ್ಕೆ ತಿಂಡಿ ಮಾಡಿಬಿಟ್ಟು ಒಗ್ದಾಕೋಣ ಅಂತೇಳಿ ಅವರೇ ಹೋದ್ರಲ್ಲ ಕರ್ಕೊಂಡು. 8:30 ಹೊತ್ತಿಗೆ ನನ್ನ ಕೆಲಸ ಎಲ್ಲ ಆಗೋಯ್ತು. ಪೂಜೆ, ಸ್ನಾನ, ಅಡುಗೆ, ತಿಂಡಿ, ಸಾಂಬಾರೆಲ್ಲ ಇದೆ. ಅನ್ನ ಮಾಡೋದು ಮಧ್ಯಾಹ್ನಕ್ಕೆ ಅಷ್ಟೇ, ಏನು ಜಾಸ್ತಿ ಮಾಡೋಕ್ಕೋಲ್ಲ. ಮಧ್ಯಾಹ್ನ ಇಷ್ಟು ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನಗೆ ಮಾತ್ರ ಆಮೇಲೆ ಎಲ್ಲ ಕೆಲಸ ಮಾಡಿ ನಮಗೆ ಬೆನ್ನು ನೋವು ಬಂದ್ಬಿಡುತ್ತೆ. ಎಲ್ಲ ಸಿಜರಿನ್ ಆದ್ದರಿಂದ ನಮಗೆ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಕೆಲಸ ಮಾಡಿ ಆಮೇಲೆ ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ದೋಸೆ ಮಾಡೋಣ ನಾಳೆ ಅಂಥೇಳಿ ಅಕ್ಕಿ ಎಲ್ಲ ತೊಳೆದಿಟ್ಟೆ. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಸ್ವಲ್ಪ ಕಡಲೆಬೇಳೆ ಎಲ್ಲ ತೊಳೆದಿಟ್ಟು, ಅದು ನೀರಿತ್ತಲ್ಲ ಅಕ್ಕಿ ತೊಳೆದಿದ್ದು ಗಿಡಕ್ಕೆ ಹಾಕೋಣ ಅಂತ ಆಚೆ ಇಟ್ಟಿದ್ದೀನಿ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.